ಶ್ರೀಯುತ ಡಿ.ಜಿ. ಶಾಂತನಗೌಡರು, ಶಾಸಕರು, ಹೊನ್ನಾಳಿ ನ್ಯಾಮತಿ ತಾಲೂಕು. ಹಾಗೂ ಬಹುಮಾನ ವಿತರಣೆ ಶ್ರೀಯುತ ಎಂ.ಪಿ. ರೇಣುಕಾಚಾರ್ಯರು, ಮಾಜಿ ಸಚಿವರು, ಹೊನ್ನಾಳಿ ನ್ಯಾಮತಿ. ಮುಖ್ಯ ಅತಿಥಿಗಳು ಶ್ರೀಯುತ ಎಚ್.ಪಿ. ಮಂಜಪ್ಪನವರು, ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ. ನಿಂಗಪ್ಪ ಕೆ.ಟಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ, ಹೊನ್ನಾಳಿ. ಹಾಲೇಶಪ್ಪ ಎಸ್.ಜಿ. ಸಿಂಗಡಿರೆ, ಗ್ರಾಮಸ್ಥರು. ತಿಪ್ಪೇಶಪ್ಪ ಎಂ. ಕ್ಷೇತ್ರ ಸಂಬಂಧಾಧಿಕಾರಿಗಳು, ಹೊನ್ನಾಳಿ. ನಾಗೇಂದ್ರಪ್ಪ ಎ.ಕೆ. ಸಹಾಯಕ ನಿರ್ದೇಶಕರು, ಅಕ್ಷರದಾಸೋಹ, ಹೊನ್ನಾಳಿ. ರಂಗಪ್ಪ ಕೆ. ಶಿಕ್ಷಣ ಸಂಯೋಜಕರು, ಕುಂದೂರು ವಲಯ. ಸತೀಶ್ ಎಸ್.ಕೆ. ಸಂವಾದ ಸಂಪದ ಕ್ಷೇತ್ರ, ಉತ್ತರಾಯಣಕ್ಕೆ ಅಷ್ಟರು. ಎಂ.ಡಿ. ದೇವದಾಸ್ ನಾಯಕ್, ಅಧ್ಯಕ್ಷರು, ಶ್ರೀ ವೀರಭದ್ರೇಶ ವಿದ್ಯಾಸಂಸ್ಥೆ, ಶ್ರೀ ಗಂಟಾಪುರ. ಶ್ರೀ ಹನುಮಂತಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕುಂದಾಪುರ. ರಮೇಶ್ ಗೌಡರು, ಟಿ.ಜಿ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಕರಗನಹಳ್ಳಿ. ಶ್ರೀಮತಿ ಅನುಪಮ ಅಣ್ಣಪ್ಪ, ಗ್ರಾಮ ಪಂಚಾಯತಿ, ಕರಗನಹಳ್ಳಿ. ಶ್ರೀಮತಿ ಗೌರಮ್ಮ ಮಂಜಪ್ಪ, ಗ್ರಾಮ ಪಂಚಾಯತಿ ಸದಸ್ಯರು, ಸೂಡಿಗೆರೆ. ಶ್ರೀಮತಿ ಚಂದ್ರಮ್ಮ ರಾಜಪ್ಪ, ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಗಂಟಾಪುರ. ಶ್ರೀ ಶಿವಕುಮಾರ್ ನಾಯಕ್, ಗ್ರಾಮ ಪಂಚಾಯತಿ ಸದಸ್ಯರು, ಗಂಟಾಪುರ. ಶ್ರೀಮತಿ ಮಮತಾ ಅನಂತ್ ನಾಯಕ್, ಗ್ರಾಮ ಪಂಚಾಯತಿ ಸದಸ್ಯರು, ಗಂಟಾಪುರ. ಶ್ರೀ ಲಕ್ಷ್ಮೀಬಾಯಿ ಹನುಮಂತ ನಾಯಕ, ಗ್ರಾಮ ಪಂಚಾಯತ್ ಸದಸ್ಯರು, ಗಂಟಾಪುರ. ಹಾಗೆ ತಾವು ಅಂದರೆ ಗಂಟಾಪುರ ಮತ್ತು ಸೂಡಿಗೆರೆ ಹಾಗೂ ತರಗಳೆ ಗ್ರಾಮದ ಎಲ್ಲ ಪೋಷಕ ವರ್ಗದವರವರೇ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತಾ, ಹಾಗೂ ಈ ಒಂದು ಸ್ಟೇಜಿನ ಮಾಲೀಕರಾದಂಥ ಸುರೇಶ್ ನಾಯಕ್ ಅವರು ಅಂದರೆ ಭಾಳ ವ್ಯಕ್ತಿಯಾಗಿ ಮಾಡಿದ್ದಾರೆ. ಅವರಿಗೂ ನಾವು ಈ ಶಾಲೆ ವತಿಯಿಂದ ಮತ್ತು ಸಮಸ್ಯೆಯಿಂದ ಅವರಿಗೆ ಋಣಿಯಾಗಿರ್ತೇವೆ. ಹಾಗೆ ನನ್ನ ಸ್ನೇಹಿತ ಸೈನ್ಯ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಸ್ ಅವರು ಸಹ ನಿನ್ನೆ ದಿವಸ ಕೆಲವೊಂದು ನಮ್ಮ ಶಾಲೆಯ ಹಿನ್ನೆಲೆ ಮತ್ತು ಶಾಲೆ ಸಮಸ್ಯೆ ಯಾವ ರೀತಿ ನಡೆದು ಬಂದಿದ್ದಂತ ಅನ್ನತಕ್ಕಂಥ ಕೆಲವೊಂದು ವಿಡಿಯೋನ ನಿನ್ನೆ ಮಾಡಿದರು. ಇವತ್ತು ಸಹ ವಿಡಿಯೋ ಮತ್ತು ಫೋಟೋಗ್ರಾಫ್ ಮಾಡ್ತಾರೆ. ನಾವು ನಮ್ಮ ಉದ್ದೇಶ ಏನಂದರೆ ಈ ಒಂದು ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಸ್ಥಾಪನೆಯಾಗಿ ಯಾವ ರೀತಿ ಹಂತಕ್ಕೆ ಬರ್ತಾ ಇದೆ, ಈ ಸಮಸ್ಯೆಯ ಉದ್ದೇಶ ಏನು ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಶಂಕರನಾಯಕ್ ಸರ್ ಅವರನ್ನ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಎಸ್.ಕೆ. ಸಮೂಹ ಸಂಪನ್ಮೂಲ ವ್ಯಕ್ತಿ, ತರಗಣಿ ಕ್ಲಸ್ಟರ್, ಇವರು ಕೂಡ ವೇದಿಕೆ ಆಹ್ವಾನ ಮಾಡ್ತಾ ಇದ್ದೇನೆ. ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಎಂ.ಡಿ. ದೇವದಾಸ್ ನಾಯ್ಕ್, ಇವರು ಕೂಡ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀಮತಿ ಅನುಪಮ ಅಣ್ಣಪ್ಪ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅಲ್ಲಿ ಚೇರ್ಮನ್ ಕೂತ್ಕೊಳ್ಳಿ. ಅಲ್ಲಿರ್ತಕ್ಕಂಥ ದ್ವಿಚಕ್ರವಾಹನ ಎಲ್ಲವನ್ನು ಕೂಡ ತೆರವು. ಭಾರತ್ ಮಾತಾ ಕಿ ಬಲೋ, ಭಾರತ್ ಮಾತಾ ಕಿ ಬಲೋ, ಭಾರತ್ ಮಾತಾ ಕಿ. ಏನೇ ಬರಲಿ ಶಾಂತಿ ಶಾಂತಿ. ಹರುಷದಿ ಲಾಲಿಸು ನಮ್ಮಯ ಮೊರೆಯ, ನಿರುತದಿ ಕಾಯೋ ಪಾರ್ವತಿ ತನಯ. ಭವಬಂಧನದೊಳು ಸಿಲುಕಿದೆ ನಮ್ಮ, ಭವಬಂಧನದೊಳು ಸಿಲುಕಿದೆ ನಮ್ಮ. ಮೋಕ್ಷದಿ ಪೊರೆಯೋ ಹೇ ದೇವಾ, ಮೋಕ್ಷದಿ ಪೊರೆಯೋ ಹೇ ದೇವಾ. ನಿರುತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ. ನಿರುತದಿ ಕಾಯೋ ಪಾರ್ವತಿ ತನಯ. ವಿನಯದಿ ಬೇಡುವೆ ಶಾರದ ಮಾತೆ, ಕರುಣಿಸುವ ಭಯವ ಈಶು. ಹಾಸನರಾಗಿರ್ತಕ್ಕಂಥ ಗಣ್ಯ ಮಹೇಶರನ್ನ
ನಾನು ಸ್ವಾಗತಿಸಲಿದ್ದೇನೆ. ಶ್ರೀ ವೀರಭದ್ರೇಶ್ವರ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಕೆ ಶಂಕರನಾಯ್ಕ ಸರ್ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಎಲ್ಲರ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಹನುಮಂತಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಿಮ್ಲಾಪುರ, ಇವರು ಕೂಡ ಕಾರ್ಯಕ್ರಮ ಇನ್ನೇನು ಪ್ರಾರಂಭಿಸಬೇಕು ಅನ್ನುವಂಥ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀಮತಿ ಅನುಪಮ ಅಣ್ಣಪ್ಪ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಶ್ರೀಮತಿ ಚಂದ್ರಮ್ಮ ರಾಜಪ್ಪ ಮಾಜಿ, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಪರೋಕ್ಷವಾಗಿ ಕೋರ್ತೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಿಂಗಪ್ಪ ಕೇಟಿ ಸರ್ ಅವರು ಕೂಡ ಕಾರ್ಯ ಒತ್ತಡದಲ್ಲಿ ಅವರು ದೂರ ಇರೋದ್ರಿಂದ ಅವರು ಕೂಡ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮಸ್ತುತೆ ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮಸ್ತುತೆ ಬ್ರಹ್ಮಜ್ಯೋತಿರ್ಪ್ರದೀಪ್ತಾಯ ಗುರುರ್ಜ್ಯೋತಿರ್ನಮೋ. ನಾನು ಶ್ರೀ ಬಸವೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ಶಾಲಾ ವರದಿಯನ್ನು ಮಂಡಿಸಲಿದ್ದೇನೆ. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ, ನೆರೆಹೊರೆಯ ಊರಿನ ಗ್ರಾಮಸ್ಥರಿಗೂ, ವಿದ್ಯಾರ್ಥಿಗಳಿಗೂ, ಶಾಲಾ ಆಡಳಿತ ಮಂಡಳಿಯವರಿಗೂ ಹಾಗೂ ಶಿಕ್ಷಕಿಯರಿಗೂ ಸ್ವಾಗತಿಸುತ್ತಾ ಈ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಶ್ರೀ ಬಸವೇಶ್ವರ ಶಾಲೆಯ ಒಂದು ಕಿರು ಪರಿಚಯ. ತರಗನಹಳ್ಳಿ ಸಿಂಗಟಗೆರೆ ಗ್ರಾಮ ಹಾಗೂ ಗಂಟಾಪುರ ತ್ರಿವೇಣಿ ಸಂಗಮದಂತಿರುವ ಈ 3 ಗ್ರಾಮಗಳ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ 1992ರಲ್ಲಿ ಶ್ರೀ ವೀರಭದ್ರೇಶ್ವರ ವಿದ್ಯಾಸಂಸ್ಥೆ ರಿ ಗಂಟಾಪುರ ಇವರ ಆಶ್ರಯದಲ್ಲಿ ಸ್ಥಾಪಿತವಾದ ಶಾಲೆಯೇ ಶ್ರೀ ಬಸವೇಶ್ವರ ಪೂರ್ವ ಪ್ರಾಥಮಿಕ ಹಾಗೂ ಅನುದಾನಿತ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ. ಶಾಲೆಯ 1992-93ರಿಂದ 2007-08ರವರೆಗೆ ಬಾಡಿಗೆ ಕಟ್ಟಡದಲ್ಲಿ ನಡೆದು 2007-2008ರಲ್ಲಿ ಶ್ರೀಯುತ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಧನ ಸಹಾಯದಿಂದ 5 ಕೊಠಡಿಗಳ ಸ್ವಂತ ಕಟ್ಟಡವನ್ನು ಹೊಂದಿತು. ಹಾಗೂ 2025-26ನೇ ಸಾಲಿನಲ್ಲಿ ಆಡಳಿತ ಮಂಡಳಿಯವರ ಸಹಾಯದಿಂದ ನೂತನವಾಗಿ ಸುಸಜ್ಜಿತವಾದ 2 ಕೊಠಡಿಗಳು ಸಿದ್ಧವಾಗಿರ್ತವೆ. ಮುಂದಿನ ದಿನಗಳಲ್ಲಿ ಕೊಠಡಿಗಳ ಉದ್ಘಾಟನೆ ಆದ ಬಳಿಕ ಪಾಠ ಬೋಧನೆಗೆ ಲಭ್ಯವಾಗಲಿವೆ ಎಂದು ತಿಳಿಸಲು ಹರ್ಷಿತನಾಗಿರುತ್ತೇನೆ. ಮಕ್ಕಳಿಗೆ ಅನುಕೂಲವಾಗುವಂತೆ ಆಟದ ಮೈದಾನ, ಕುಡಿಯುವ ನೀರು, ಶೌಚಾಲಯ, ಗ್ರಂಥಾಲಯ, ಪೀಠೋಪಕರಣಗಳನ್ನು ಹೊಂದಿರುತ್ತದೆ. 1992-93ರಿಂದ 2011-12ರವರೆಗೆ ಸತತವಾಗಿ ಈ ಶಾಲೆಯು ಕಾರ್ಯನಿರ್ವಹಿಸುತ್ತಿರುವುದು ಸರಿಯಷ್ಟೇ. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು ಎನ್ನುವ ಹಾಗೆ ನಹಿ ಜ್ಞಾನೇನ ಸದೃಶಂ, ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖ ಆಳೂರ ಹದ್ದಿನಂತಿಕ್ಕು ಎಂಬ ನುಡಿಯಂತೆ ಪ್ರತಿಯೊಬ್ಬರ ವಿದ್ಯೆಯನ್ನು ಕಲಿತು ಜ್ಞಾನವಂತರಾಗಬೇಕು. ಇತ್ತೀಚಿನ ಶಿಕ್ಷಣ ರಂಗದಲ್ಲಿ ಕ್ರಾಂತಿಕಾರಿ ಸ್ಪರ್ಧೆ ಏರ್ಪಟ್ಟಿದೆ. ಸರ್ವರಿಗೂ ಶಿಕ್ಷಣ ಬೇಕೆನ್ನುವ ಭಾರತ ಸರ್ಕಾರವು ಹಾಗೂ ಕರ್ನಾಟಕ ಸರ್ಕಾರವು ಅನೇಕ ಯೋಜನೆಗಳಿಗೆ ಬೆಂಬಲ ನೀಡಿ ಶಿಕ್ಷಣವೇ ಪ್ರಧಾನ ಅಸ್ತ್ರ, ಇದನ್ನು ಸಾಧಿಸಲು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣವನ್ನು ಬೆಂಬಲಿಸುತ್ತಾ ಶ್ರೀ ಬಸವೇಶ್ವರ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಇದಕ್ಕನುಗುಣವಾಗಿ ಶಿಕ್ಷಕಿಯರನ್ನು ಹೊಂದಿದ್ದು ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಡುತ್ತಾ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸುತ್ತದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ಅಧಿಕೃತವಾಗಿ 28
ಮೇ 2025ರಂದು ಪ್ರಾರಂಭಿಸಲಾಯಿತು. ಸರ್ಕಾರದ ನಿಯಮದಂತೆ 29/5/28ರಂದು ಸ್ವಚ್ಛಗೊಳಿಸಿ ಹಸಿರು ತಳಿ ತೋರಣಗಳಿಂದ ಸಿಂಗರಿಸಿ ಇಲಾಖೆ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು, ಶಾಲಾ ಸಿಬ್ಬಂದಿ ವರ್ಗ, ಪೋಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಿಸುವ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ನೆರವೇರಿಸಲಾಯಿತು. ಇಲಾಖೆಯ ನಿಯಮದಂತೆ ಬೆಳಗ್ಗೆ 9:50ಕ್ಕೆ ನಾಡಗೀತೆ, ರಾಷ್ಟ್ರಗೀತೆಯೊಂದಿಗೆ ತರಗತಿಯ ಪ್ರಾರಂಭ. ಪ್ರತಿದಿನ 8 ಅವಧಿಗಳನ್ನು ಪೂರೈಸಿ 4:30ಕ್ಕೆ ಶಾಲಾ ಅವಧಿಯನ್ನು ಮುಕ್ತಾಯಗೊಳಿಸುತ್ತಾ ಬಂದಿರುತ್ತದೆ. ದಿನಾಂಕ 5/6/2026ರಂದು ಬೆಳಗ್ಗೆ 10:30ಕ್ಕೆ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಬರುವ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೂ ನಾಡ ಹಬ್ಬಗಳು, ಮಹಾನ್ ವ್ಯಕ್ತಿಗಳ ಜಯಂತಿ ಕಾರ್ಯಕ್ರಮಗಳನ್ನು ಎಲ್ಲರ ಸಹಕಾರದಿಂದ ಆಚರಿಸುತ್ತಾ ಬಂದಿರುತ್ತದೆ. ಸರ್ಕಾರದ ಯೋಜನೆಗಳಾದ ಉಚಿತ ಪಠ್ಯಪುಸ್ತಕ, ಕ್ಷೀರಭಾಗ್ಯ ಯೋಜನೆ, ಈ ಮೇಲಿನ ಎಲ್ಲ ವಿಚಾರಗಳು ಸತ್ಯವೆಂದು ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸಿ ಈ ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ. ವಂದನೆಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋವು ನಲಿವುಗಳ ಬಗ್ಗೆ, ಹಾಗೆ ಶಾಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು, ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷ ಶಾಲೆಯು ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ನವೋದಯ ಶಾಲೆಗೆ ಪ್ರತಿ ವರ್ಷ ಶಾಲೆಯು ಮಕ್ಕಳನ್ನು, ಪ್ರತಿಭಾವಂತ ಮಕ್ಕಳನ್ನು ಅಣಿಗೊಳಿಸಿ ಅವರನ್ನ ಉನ್ನತ ಶಾಲೆಗಳಿಗೆ ಕಳಿಸಲಾಗುತ್ತದೆ ಎಂಬುದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತಾ, ಈ ಒಂದು ಸಮಗ್ರವಾದ ವರದಿಯನ್ನು ಓದಿದಂಥ ಶಾಲೆಯ ಮುಖ್ಯ ಶಿಕ್ಷಕರಾಗಿರತಕ್ಕಂಥ ಶ್ರೀ ತಿಮ್ಮಪ್ಪಾಜಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನುಡಿಗಳನ್ನು ನುಡಿಬೇಕಂತಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂಜೆಯ ಶುಭ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಈ ವಿದ್ಯಾಸಂಸ್ಥೆ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ನಮ್ಮ ಇಲಾಖೆಯ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ರಂಗನಾಥ್ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ, ಹಾಗೂ ಪ್ರಿಯ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಗ್ರಾಮಸ್ಥರೇ. ಅಂತ ಹೇಳಿದ್ರೆ ಮೊಬೈಲ್ ನೋಡ್ತಾ ನೋಡ್ತಾ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವತ್ತು ಶಾಲೆಯಿಂದ ಬಂದ ತಕ್ಷಣ ಮೊಬೈಲು, ಆಟ ಆಡೋಕ್ಕೆ ಹೋಗೋದೇ ಇಲ್ಲ, ಮೊಬೈಲ್ನಲ್ಲೇ ಆಟ ಆಡೋದಿಲ್ಲ. ಮಕ್ಕಳನ್ನ ಹೊರಗಡೆ ಆಟ ಆಡೋಕ್ಕೆ ಬಿಡ್ತಾ ಇದ್ವಿ ಮೊದಲೆಲ್ಲ, ಈಗ ಅದಿಲ್ಲೆಲ್ಲ ಮೊಬೈಲ್ನಾಗೆ ಆಟ ಆಡೋದು. ಕೆಲವೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯವರು, ಆ ಗ್ರಾಮಸ್ಥರೆಲ್ಲ ಸೇರಿ ಸಂಜೆ 7ರಿಂದ 9 ಗಂಟೆವರೆಗೂ ನೆಟ್ವರ್ಕು ಮತ್ತು ಈ ಮೊಬೈಲ್ ಆಫ್ ಮಾಡಿಬಿಡ್ತಾರಂತೆ. ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಟಿ ವಿನೂ ಆಫ್ ಮಾಡಿಬಿಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳು ನಮ್ಮನ್ನು ನೋಡಿ ಅನುಕರಣೆ ಮಾಡ್ತಾ ಇರ್ತಾರೆ. ನಾವು ಟಿ ವಿ ಮುಂದೆ ಕೂತ್ಕೊಂಡ್ರೆ ಅವರು ಸಹ ಟಿ ವಿ ಮುಂದೆ ಕೂತ್ಕೊಂಡಿರ್ತಾರೆ. ಅದು ಮೊಬೈಲ್ ನೋಡ್ತಾ ಇದ್ದರೆ ಮೊಬೈಲು ಅವರು ಸಹ ಮೊಬೈಲ್ನನ್ನು ಹೆಚ್ಚಾಗಿ ಬಳಸ್ತಾರೆ. ಮೊಬೈಲಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದರಲ್ಲಿ ನಾವು ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ಈಗ ನೋಡಿರಿ, ಮೊದಲೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನಾವು ಅಕ್ಕಪಕ್ಕ ಕೂತ್ಕೊಂಡ್ರ ಹತ್ರ ಮಾತಾಡ್ತಾ ಇದ್ವಿ, ಪರಿಚಯ ಮಾಡ್ಕೊಳ್ತಾ ಇದ್ವಿ, ಎಲ್ಲಿಗೆ, ಏನು, ಯಾವ ಊರು, ಏನು ಅಂತ. ಇವತ್ತು ಅಕ್ಕಪಕ್ಕ ಇದ್ದಾರೆ, ಯಾರ್ಯಾರು ಮಾತಾಡಲ್ಲ, ಎಲ್ಲರ ಕೈಲಲ್ಲೂ ಮೊಬೈಲ್ ಸುಮ್ಮನೆ ತೆಗ್ತಾ ಇರ್ತಾರೆ. ಯಾವ ಕಡೆ ಅಂದರೆ ನೋಡ್ರಿ, ಮೊಬೈಲ್ ಹಿಡ್ಕೊಂಡೇ ಕೂತ್ಕೊಂಡಿರ್ತಾರೆ ಎಲ್ಲರಿಗೂ. ಹಾಗಾಗಿ ಮೊಬೈಲು ಭಾಳಷ್ಟು ಅನಿವಾರ್ಯ ಮತ್ತು ಅವಶ್ಯಕತೆ ಇದೆ ಇವತ್ತಿನ ಕಾಲದಲ್ಲಿ. ಆದರೆ ಅದಕ್ಕೆ ಅತಿಯಾಗಿ ನಾವು ಅಡಿಕ್ಟ್ ಆಗಬಾರ್ದು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಯಶಸ್ಸು, ನಿಮ್ಮೆಲ್ಲರ ಸಹಕಾರ ದೊರೆತು ಈ ಒಂದು ಸುಂದರ ಸಂಜೆ ಶುಭವಾಗಲಿ, ಯಶಸ್ವಿಯಾಗಲಿ, ನಡೀಲಿ ಅಂತ ಹೇಳ್ತಾ, ನನಗೆ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಅನುವು ಮಾಡಿಕೊಡ್ತಕ್ಕಂಥ ವೇದಿಕೆಗೆ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶ್ರೀಯುತ ಕೆ ಸತೀಶ್ ಸರ್, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ತರನಹಳ್ಳಿ ಕ್ಲಾಸ್ಟರ್, ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾವು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾಡಬೇಕಂದಾಗ ಕೆಲವು ಮಕ್ಕಳಿಗೆ ಕ್ರೀಡಾಕೂಟಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ವಿ. ಅದರಲ್ಲಿ ಮೊದಲು ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಸಂಸ್ಥೆಯ
ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಶಂಕರನಾಯಕ್ ಸರ್ ಅವರು ನೆರವೇರಿಸ್ಕೊಡ್ಬೇಕು. ಈ ಒಂದು ಬಹುಮಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ಅಜಯ್ ಯು ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತಂದು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ವೃಂದದವರಿಗೂ ಹಾಗೂ ಗಣ್ಯರಿಗೂ, ನಮ್ಮ ಶಾಲೆಯ ಆಡಳಿತ ಮಂಡಳಿಯವರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಮುಂದೆ ಕೂತಿರುವಂತಹ ಎಲ್ಲ ಪೋಷಕ ಬಂಧುಗಳೇ, ಮಕ್ಕಳೇ, ನಾವು ಈ ಪ್ರಸಕ್ತ ಸಾಲಿನ 2025-26ನೇ ಸಾಲಿನಲ್ಲಿ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ತರಗನಹಳ್ಳಿ ಶಿಂಗಟಗೆರೆ ಇಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಬರೀ ಪಠ್ಯವನ್ನೇ ನಾವು ಬೋಧಿಸುವುದಷ್ಟೇ ಅಲ್ಲದೆ ಮಕ್ಕಳಿಗೆ ಪಠ್ಯೇತರ ವಿಷಯದಲ್ಲೂ ಕೂಡ ನಾವು ಅವರಿಗೆ ಒಂದು ಕೌಶಲ್ಯವನ್ನು ಅವರಿಗೆ ಉತ್ತಮಪಡಿಸಲು ನಾವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಆ ಸ್ಪರ್ಧೆಗಳಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮೊದಲಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಕಾರ್ಯದರ್ಶಿ ಸರ್ ಆಗಿರ್ತಕ್ಕಂಥ ಶಂಕರ್ ಸರ್ ಅವರು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೂ CRP ಮಿತ್ರರೇ, ಗ್ರಾಮದ ತ್ರಿವಳಿ ಗ್ರಾಮಗಳು ಅಂತ ಸಿಂಗಟಗೆರೆ, ತರಗನಹಳ್ಳಿ ಹಾಗೂ ಗಂಟ್ಯಾಪುರ ತ್ರಿವಳಿ ಗ್ರಾಮಗಳ ಸಮಸ್ತ ಬಂಧು ಭಗಿನಿಯರೇ, ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇಂತಹ ಗ್ರಾಮೀಣ ಮಟ್ಟದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥದ್ದು ಸುಲಭದ ಮಾತಲ್ಲ. ಆದ್ಮೇಲೆ ಶಾಲೆಗಳಲ್ಲಿ ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಕ್ಕಳಲ್ಲಿ ಪ್ರೇರೇಪಿಸುವಂಥ ಒಂದು ಕಾರ್ಯಕ್ರಮ ಇದು. ಇವತ್ತು ವಿದ್ಯೆ ಎಂಬುದು ಕೇವಲ ಉದ್ಯೋಗಕ್ಕಾಗಿ ಅಲ್ಲ, ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅಂತಕ್ಕಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ. ಈಗ ಓದ್ದವ್ರಿಗೆಲ್ಲರಿಗೂ ಕೂಡ ನೌಕರಿ ಸಿಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಲ್ಲ, ಕಾರಣ ಇಲ್ಲ. ಸುಸಂಸ್ಕೃತರಾಗಿ ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಯಾಗಿ ಬದುಕಲಿಕ್ಕೆ ವಿದ್ಯೆ ಅಂತಕ್ಕಂಥದ್ದು ಬಹಳ ಮಹತ್ವ. ಈಗ ನಾವು ಮಕ್ಕಳಿಗೋಸ್ಕರವಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಎಲ್ಲ ರೀತಿಯಾದಂಥ ಸಂಸ್ಕಾರಗಳನ್ನು ಮಕ್ಕಳಲ್ಲಿ ಬಿತ್ತುವಂತಹ ಕಾರ್ಯಕ್ರಮವನ್ನು ಇಂತಹ ಶಿಕ್ಷಣ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಅದರಲ್ಲೂ ಖಾಸಗಿ ಸಂಸ್ಥೆಗಳಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪೋಷಕ ಮತ್ತು ಶಿಕ್ಷಕರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ
ಮಕ್ಕಳ ಕಲಿಕೆ ಉತ್ತಮವಾಗಿರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಬಂಧುಗಳೇ, ಇದು ಅನುದಾನಿತ ಶಾಲೆ. ಯಾವುದೇ ಸರ್ಕಾರಿಯ ಶಾಲೆಗಳಿಗೂ ಕಡಿಮೆ ಇಲ್ಲದೆ ಬಹಳಷ್ಟು ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುತ್ತಾ ಇಲ್ಲಿ ಏನಿರುವಂತಹ ಮಕ್ಕಳಿಗೆ ನಮಗೆ ಒಂದು ಸಮವಸ್ತ್ರ ಅನ್ನುವಂಥದ್ದೊಂದು ದೊರೆಯಲ್ಲ ಅನ್ನೋದು ಬಿಟ್ಟರೆ ಉಳಿದಿರ್ತಕ್ಕಂತಹ ಸರ್ಕಾರಿ ಶಾಲೆಗಳಲ್ಲಿ ಸಿಗಬಹುದಾದಂಥ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು. ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ಇಂಥ ಸಂಸ್ಥೆ ಇದೆ. ಈ ಸಂಸ್ಥೆಗೆ ಆಗಾಗ ಎಲ್ಲ ಪೋಷಕರು ಭೇಟಿ ಕೊಟ್ಟು ತಮ್ಮ ಮಕ್ಕಳ ಸಂಪೂರ್ಣ ಕಲಿಕೆಗೆ ಶಿಕ್ಷಕರನ್ನು ಯಾವಾಗ ನೀವು ಪ್ರಶ್ನಿಸ್ತೀರೋ ಆಗ ತಮ್ಮ ಮಕ್ಕಳು ಪ್ರತಿ ವಾರಕ್ಕೊಂದ್ಸರಿನೋ 15 ದಿವಸಕ್ಕೊಂದ್ಸರಿನೋ ಶಾಲೆಗೆ ಬನ್ನಿ, ಮಕ್ಕಳ ಸಮಗ್ರ ಕಲಿಕೆಯ ಬಗ್ಗೆ ಒತ್ತು ಕೊಡಿ, ವಿಚಾರಿಸಿ. ಜೊತೆಗೆ ಇವತ್ತು AI ಅಂತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಸಂಪೂರ್ಣವಾಗಿ ಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡಿ. ಗ್ರಾಮೀಣ ಮಟ್ಟದಿಂದ ಇವತ್ತು ಎಂತಿಂಥ ಪ್ರತಿಭೆಗಳು ಬರ್ತಾ ಇದೆ, ಆ ಎಲ್ಲ ಪ್ರತಿಭೆಗಳು ಇಂಥ ವೇದಿಕೆ ಸೂಕ್ತ. ಇಂಥ ವೇದಿಕೆಗಳಿಂದಲೇ ಅಂತಹ ಮಕ್ಕಳು ಇವತ್ತು ಹೊರಹೊಮ್ಮತಾ ಇರ್ತಕ್ಕಂಥದ್ದು. ಯಾವ ಮಗುವಿನಲ್ಲಿ ಎಂತಹ ಕೌಶಲ್ಯ ಅಡಗಿದೆ, ಏನು ಇದೆ, ಆ ವಿದ್ವತ್ತು ಏನು ಅಡಗಿದೆ ಅಂತಕ್ಕಂಥದ್ದನ್ನು ಹೊರಹೊಮ್ಮಲಿಕ್ಕೆ, ಹೊರತರಲಿಕ್ಕೆ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಅತ್ಯವಶ್ಯ. ಇಂತಹ ವೇದಿಕೆಗಳ ಮೂಲಕ ಅಂತಹ ಪ್ರತಿಭೆಗಳು ಹೊರಹೊಮ್ಮಿ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಶಿಕ್ಷಣದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಕೂಡ ಮುಂದುವರಿಲಿ ಅಂತಕ್ಕಂಥ ದಿಸೆಯಲ್ಲಿ ಮಗುವಿಗೆ ಟೆನ್ಷನ್ ಕೊಡದೆ ಹೋದರೆ ಇವತ್ತು ಯಾರು ಎಲ್ಲಿಗೋಗಿ ನಿಲ್ತಾರೆ ಅಂತಕ್ಕಂಥದ್ದಿಲ್ಲ. ದಯವಿಟ್ಟು ಎಲ್ಲ ಪೋಷಕರು ಕೂಡ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ, ಅವರ ಕಡೆ ಗಮನ ಇರಲಿ ಅಂತ ಹೇಳ್ತಾ, ಇದುವರೆಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನೆಲ್ಲ ಪೋಷಕ ಬಂಧುಗಳಿಗೂ, ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರಿಗೂ, ಸಂಸ್ಥೆಯ ಅಧ್ಯಕ್ಷ ಸದಸ್ಯ ಬಂಧುಗಳೆಲ್ಲರಿಗೂ, ಜನಪ್ರತಿನಿಧಿಗಳಿಗೂ, ಮುದ್ದು ಮಕ್ಕಳಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ರಿ. ಜೈ ಹಿಂದ್. ಸರ್, ಶಿಕ್ಷಣ ಇಲಾಖೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಒಂದು ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಜಯಪ್ಪ ಇವರು ತಮ್ಮ ಅನಿಸಿಕೆಗಳನ್ನು 1 ಅಥವಾ 2 ನಿಮಿಷದಲ್ಲಿ ಮುಗಿಸ್ಬೇಕಂತಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಒಂದೆರಡು. ಈ ಶಾಲೆಯ ಮುಖ್ಯ ಸಂಸ್ಥಾಪಕ ಶಂಕರನಾಯ್ಕ ಅವರೇ ಹಾಗೂ ಅಧಿಕಾರಿ ವರ್ಗ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು, ಇಲ್ಲಿ ನಮ್ಮ ಘಟ್ಟಾಪುರ ಸದಸ್ಯರುಗಳು ಗ್ರಾಮ ಪಂಚಾಯತಿ ಹೆಚ್ಚೆ ಮಾತಾಡಲ್ಲ. ಏಕೆಂದರೆ ನಮ್ಮ ಪಂಚಾಯತಿಯಿಂದ ಇಲ್ಲಿಗೆ ಏನೂ ಅನುದಾನ ಕೊಟ್ಟಿಲ್ಲ. ಯಾಕೆಂದರೆ ಕೊಡಕ್ಕೆ ಬರಲ್ಲ ಅಂತ ನಾವು ಎಸ್ಸಲ್ಲಿ ಸೇರಿಸಿದ್ರು ಸೇರ್ಸೋಕ್ಕಾಗಿಲ್ಲ. ಇಲ್ಲಿ ಅದು ಅನುದಾನಿತ ಶಾಲೆ ಆಗಿರೋದ್ರಿಂದ ನಾವೇನು ಕೊಡೋಕ್ಕಾಗಿಲ್ಲ. ಶಂಕರನಾಯ್ಕ ಕೇಳ್ತಾನಂದರೆ ನಾವು ಹೇಳ್ತಾನದೀವಿ. ಅಲ್ಲಿ ಅಧಿಕಾರಿ ತಕ್ಕ ಹೋದರೆ ಏನೂ ಕೊಡೋಕ್ಕಾಗಲ್ಲ, ಕೊಡಕ್ಕೆ ಬರಲ್ಲ ಅಂತ ನಾವು ರಿಜೆಕ್ಟ್ ಮಾಡಿ ಕಳಿಸ್ತಿದ್ದಾರೆ ಪಂಚಾಯತಿಯಿಂದನ. ಹಂಗಾಗಿ ನಾವು ಏನು ಅವರಿಗೆ ಸಹಾಯ ಮಾಡಿಲ್ಲ. ನಮ್ಮ ಅವಧಿಯಿಂದ 10 ದಿವಸ ಐತೆ ಅಷ್ಟೇ. 10 ದಿವಸದಿಂದ ನಾವು ಏನೂ ಮಾಡೋಕ್ಕಾಗಿಲ್ಲ. ಅವರು ಏನು ಕೇಳಿದ್ರು, ತಂತಿ ಬೆಲೆ ಕೇಳಿದ್ರು, ಕಾಂಪೌಂಡ್ ಕಟ್ಕೊಡಪ್ಪ ಅಂತ ಕೇಳಿದ್ರು, ಶೌಚಾಲಯ ಕೇಳಿದ್ರು. ಅದರಿಂದ ಯಾವುದೂ ಕೊಡೋಕ್ಕಾಗ್ಲದಿಂದ ನಮ್ಮ 10 ದಿವಸ ಅವಧಿ ಇರೋದ್ರಿಂದ ನಾನು ಪಂಚಾಯತಿಯಿಂದ ಏನೂ ಕೊಡೋಕ್ಕಾಗಿಲ್ಲ. ಇನ್ನು ನಮ್ಮ ಸ್ವಂತ ಖರ್ಚಿಂದ ನಾನು ಹೇಳಿದ್ದೀನಿ ಅವರಿಗೆ. ಈಗ ತಂತಿ ಬೇಲಿ ಮಾತ್ರ ಸಮಸ್ಯೆ ಆಗೈತಿ ಇಲ್ಲಿ ಭಾಳ. ಯಾಕೆಂದ್ರೆ ಇಲ್ಲಿ ಏನು ಮಾಡಿದ್ರು ಭಾಳ ಚಪಾಟ ಗಲೀಜಾಗ್ತೈತಿ, ಅವರು ಬಂದು ಇದು ಮಾಡ್ತಾರೆ ಅಂತ ಹೇಳ್ಕೊಂಡ್ರೆ ಅವರು ನನ್ನ ಸ್ವಂತ ಇದರಿಂದನ ನಾನು ಸ್ವತ್ತು ತಂತಿ ಬೆಲೆ ಹಾಕ್ಸ್ಕೊಡ್ತೇನೆ ಅಂತ ಅವ್ರಿಗೆ ಆಶ್ವಾಸನೆ ಈಗ ಈ ಮೂಲಕ ಅವ್ರಿಗೆ ಕೊಡ್ತದನಿ. ನಾನು ಯಾವ ಪಂಚಾಯತಿ ದುಡ್ಡನ್ನು ಯಾವುದು ಹಾಕಲ್ಲ, ಇದಕ್ಕೇನು ಹಾಕಕ್ಕೆ ಬರೋದಿಲ್ಲ. ಇದು ಯಾಕೆ ಅನುದಾನ ಆಗಿದ್ದರಿಂದ ನಾನು ಅವರು ಇದು ಸ್ವಂತ ಇದ್ರನ್ನ ಹಾಕಿ ಇದಕ್ಕೊಂದು ಅದ್ಭುತ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತೇಳಿ ಈ ಸಮಯದಲ್ಲಿ ಎಲ್ಲ ನಿಮ್ಮ ಇದ್ರಿಗೆ ಇದು ಮಾಡ್ಕೊಂಡು ನಾವು ಕೈ ಮುಗಿಸೋದು ಮಾಡಿಕೊಡ್ತೀನಿ ಅಂತ ತಮ್ಮ ತುಂಬ ಹೃದಯದಿಂದ ಹೇಳಿದಂಥ ಶ್ರೀಯುತ ಜಯಪ್ಪ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಇವರಿಗೆ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತಪ್ಪ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಮತ್ತು ಇರುವಂಥ ಎಲ್ಲ ಅಣ್ಣ ತಮ್ಮಂದಿರ ತಂಗಿಯರೇ, ಒಂದು ಚಿಕ್ಕ ಭಾಷಣವನ್ನು ಮಾತಾಡ್ತಾ ಇದ್ದೀನಿ. ನನ್ನ ಮಾತು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತಪ್ಪ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅರ್ಪಣೆ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಸಹ ಶಿಕ್ಷಕರಾದಂಥ ಕರ್ಬಸಯ್ಯ ಎಂಬಿ ಇವರು ನೆರವೇರಿಸಿಕೊಡಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ.
ತದನಿ ತೋಂತನ ತನದರ ನತದರೆ ದನಿ ತೋಂತನ ತನದರ